ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ದುಡ್ಡು, ನೆಮ್ಮದಿ, ಯಶಸ್ಸು ಎಲ್ಲವೂ ಬೇಕು. ಆದರೆ ಇದೆಲ್ಲದರ ಅಂತಿಮ ಗುರಿ ಏನು ಗೊತ್ತಾ? ಅದೇ ಖುಷಿ. ನಾವು ಎಷ್ಟೇ ಗಳಿಸಿದರೂ ಸಹ ಜೀವನದಲ್ಲಿ ಸಂತೋಷ ಇಲ್ಲದಿದ್ದರೆ ಪ್ರಯೋಜನವಿಲ್ಲ. ಹಾಗಾದರೆ ಯಾವುದೇ ಪರಿಸ್ಥಿತಿಯಲ್ಲೂ ಖುಷಿಯಾಗಿರೋದು ಹೇಗೆ? ಈ ವಿಡಿಯೋದಲ್ಲಿ 5 ಅದ್ಭುತ ಸೂತ್ರಗಳನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಂಬರ್ 1, ಹೋಲಿಕೆ ಮಾಡುವುದನ್ನು ನಿಲ್ಲಿಸಿ. ಹೌದು, ನಮ್ಮ ಜೀವನವನ್ನು ಅಥವಾ ನಮ್ಮ ಜೀವನ ಶೈಲಿಯನ್ನು ಇನ್ನೊಬ್ಬರ ಜೀವನ ಅಥವಾ ಜೀವನ ಶೈಲಿಗೆ ಹೋಲಿಕೆ ಮಾಡುವುದನ್ನು ನಿಲ್ಲಿಸಿ. ನಮ್ಮ ದುಃಖಕ್ಕೆ ಅತಿ ದೊಡ್ಡ ಕಾರಣ ಅಂದರೆ ನಮ್ಮ ಜೀವನವನ್ನು ಇತರರ ಜೊತೆ ಹೋಲಿಕೆ ಮಾಡುವುದು. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅಕ್ಕಪಕ್ಕ ಇರುವ ಬೇರೆಯವರ ಲೈಫ್ ನೋಡಿ ನಮ್ಮ ಲೈಫ್ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಬೇಡಿ. ಪ್ರತಿಯೊಬ್ಬರ ಜೀವನದ ಹಾದಿನೂ ಕೂಡ ಬೇರೆ ಬೇರೆ ಇರುತ್ತೆ. ನಿಮ್ಮನ್ನು ನೀವು ಗೌರವಿಸಿ. ನಂಬರ್ 2, ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷ ಹುಡುಕಿ. ದೊಡ್ಡ ಯಶಸ್ಸು ಸಿಕ್ಕಾಗಲೇ ಖುಷಿ ಪಡಬೇಕು ಅಂತೇನಿಲ್ಲ. ಬೆಳಗ್ಗೆ ಕುಡಿಯುವ 1 ಕಪ್ ಬಿಸಿ ಕಾಫಿ, ತಂದೆ ತಾಯಿಯ ನಗು, ಸ್ನೇಹಿತರ ಜೊತೆ ಆಡುವ ಮಾತು, ಇಂತಹ ಸಣ್ಣ ವಿಷಯಗಳಲ್ಲೇ ನಿಜವಾದ ಸಂತೋಷನ ಹುಡುಕಿ. ನಂಬರ್ 3, ಕೃತಜ್ಞತೆ ಇರಲಿ. ನಮ್ಮ ಹತ್ತಿರ ಇಲ್ಲದೇ ಇರೋದರ ಬಗ್ಗೆ ಯೋಚಿಸಿ ಕೊರಗುವ ಬದಲು ದೇವರು ನಮಗೆ ಕೊಟ್ಟಿರುವ ಒಳ್ಳೆಯ ಆರೋಗ್ಯಕರ ಜೀವನವನ್ನು ನೆನೆದು ಕುಟುಂಬಕ್ಕೆ ಪ್ರತಿದಿನ ಧನ್ಯವಾದ ಹೇಳಿ. ನೆನ್ಪಿಟ್ಕೊಳ್ಳಿ, ನಮಗಿಂತ ಕಷ್ಟದಲ್ಲಿರುವವರು ಜಗತ್ತಿನಲ್ಲಿ ತುಂಬ ಜನರಿದ್ದಾರೆ. ಅವ್ರಿಗಿಂತ ನಾವು ಸಂತೋಷದಿಂದ ಜೀವನ ನಡೆಸ್ತಿದ್ದೀವಿ ಅಂತ ಭಾವಿಸಿ ಸಂತೋಷದಿಂದ ಜೀವನ ನಡೆಸಿ. ನಂಬರ್ 4, ವರ್ತಮಾನದಲ್ಲಿ ಬದುಕಿ. ಅಂದರೆ ಕಳೆದು ಹೋದ ಸಮಯದ ಬಗ್ಗೆ ಬೇಸರ ಪಟ್ಕೊಳ್ಳೋದು ಅಥವಾ ಇನ್ನು ಬರದೇ ಇರೋ ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತೆ ಮಾಡೋದರಿಂದ ಖುಷಿ ಸಿಗಲ್ಲ. ಈ ಕ್ಷಣದಲ್ಲಿ ಬದುಕುವುದನ್ನು ಕಲಿಯಿರಿ. ನಂಬರ್ 5, ಸಂಬಂಧಗಳಿಗೆ ಸಮಯ ಕೊಡಿ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಕಷ್ಟದಲ್ಲೂ ಜೊತೆಯಾಗಿ ನಿಲ್ಲುವ ಕುಟುಂಬ ಮತ್ತು ನಿಜವಾದ ಸ್ನೇಹಿತರು ತುಂಬ ಮುಖ್ಯ. ಅವರ ಜೊತೆ ಸಮಯ ಕಳೆಯಿರಿ. ಕೊನೆಯದಾಗಿ ಹೇಳಬೇಕಂದ್ರೆ, ಖುಷಿ ಅನ್ನೋದು ಹೊರಗಿನ ವಸ್ತುಗಳಲ್ಲ, ಅದು ನಿಮ್ಮ ಮನಸ್ಸಿನಲ್ಲಿದೆ. ಇವತ್ತಿನಿಂದಲೇ ಪಾಸಿಟಿವ್ ಆಗಿ ಯೋಚಿಸೋಕೆ ಶುರು ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಇಂತಹ ಮೋಟಿವೇಶ್ನಲ್ ವೀಡಿಯೋಸ್ಗಳಿಗಾಗಿ RV ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.